ವಚನ್ ಕಾಲೇಜಿನ ಪಥವನ್ನು ಹೊಸ ಹಂತದಲ್ಲಿ ಮುಂದುವರೆಸುತ್ತಿದ್ದನು. ಬಿಕಾಂ ಪದವಿ ಅಧ್ಯಯನದಲ್ಲಿ ತೊಡಗಿಸಿಕೊಂಡಿದ್ದ ಅವನು ಅಧ್ಯಯನ ಹಾಗೂ ಸ್ನೇಹಿತರು ಎನ್ನುವ ಪರಿಸರದಲ್ಲಿ ಹೊಸ ಅವಕಾಶಗಳನ್ನು ಹುಡುಕುತ್ತಿದ್ದ. ವಚನ್ಗೆ ಶಾಲೆ ಮತ್ತು ಕಾಲೇಜು ಹತ್ತಿರ ಇರುವ ಮನೆಯಲ್ಲೇ ತಮ್ಮ ದೂರದ ಸಂಬಂಧಿ ಶಾರದಾ ಮೇಡನ್ ವಾಸಿಸುತ್ತಿದ್ದರು. ವಿಧವೆ ಆಗಿದ್ದರೂ ಅವರು ತಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಂಡಿದ್ದರು. ಶಾರದಾ ಮೇಡನ್ ಒಬ್ಬ ಪ್ರಬುದ್ಧ ಮತ್ತು ಪ್ರೀತಿಯ ಹೃದಯದ ಮಹಿಳೆ. ಅವರ ನಗುವಿನಲ್ಲಿ ಒಂದು ವಿಭಿನ್ನ ಶಾಂತಿ, ಮಾತಿನಲ್ಲಿ ಒಂದು ನಿಸ್ವಾರ್ಥ ಉತ್ಸಾಹವಿತ್ತು. ವಚನ್ ಅವರ ಪ್ರೀತಿ, ಕಾಳಜಿ ಮತ್ತು ಬಾಂಧವ್ಯವನ್ನು ಮೊದಲ ಬಾರಿ ನೋಡಿದಾಗಲೇ ಮನಸ್ಸಿಗೆ ತುಂಬಾ ಅನುಕೂಲವಾಗುವಂತಿತ್ತು. ವಚನ್ ಅವರ ಮಗಳೊಂದಿಗೆ ಹತ್ತಿರ ಸಂಬಂಧ ಹೊಂದಿದ್ದರು. ಅವರ ಮಗಳು ಹೊಸ ಹೈಸ್ಕೂಲ್ ಮುಗಿಸಿ ಕಾಲೇಜಿನ ಜೀವನಕ್ಕೆ ಹೆಜ್ಜೆ ಇಟ್ಟಿದ್ದಳು. ಒಬ್ಬ ಚಿರಂತನ, ಸ್ವತಂತ್ರ ಮನೋಭಾವ ಮತ್ತು ಉತ್ಸಾಹದಿಂದ ತುಂಬಿದ್ದಳು. ವಚನ್ ಅವರಿಗೆ ಅವರ ಜೀವನದ ಕನಸುಗಳು, ಆಸೆಗಳು ಮತ್ತು ಸಾದಾ ಮಾತುಗಳಲ್ಲಿ ಭಾಗಿಯಾಗಲು ಪ್ರಾರಂಭಿಸಿದನು. ಮೊದಲ ಭೇಟಿಯ ದಿನ ವಚನ್ ಶಾರದಾ ಮೇಡಂ ಮನೆಗೆ ಹೋದಾಗ ಮೇಡನ್ ಅವರ ನಗುವಿನಲ್ಲಿ ಒಂದು ರೀತಿಯ ಆತ್ಮೀಯತೆಯನ್ನು ಕಂಡನು. ಅವರ ಮಾತಿನಲ್ಲಿ ಹಿತೈಷಿ, ತಮ್ಮೊಡನೆ ಇರುವ ಸಮಯವನ್ನು ಸಂತೋಷದಿಂದ ಕಳೆಯುವ ಉತ್ಸಾಹವಿತ್ತು. ವಚನ್ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡನು, ಈ ಸಂಬಂಧವನ್ನು ಶುದ್ಧ, ಸ್ನೇಹಪೂರ್ಣ ಹಾಗೂ ಭಾವನಾತ್ಮಕವಾಗಿ ಬೆಳೆಸಬೇಕು. ಶಾರದಾ ಮೇಡಂ ಕೂಡ ವಚನ್ಗೆ ಒಳ್ಳೆಯ ಗುಣಗಳನ್ನು ತೋರಿಸುತ್ತಿದ್ದರು. ಅವರು ತಮ್ಮ ಜೀವನದ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದರು. ಹಳೆಯ ಕಥೆಗಳು, ಸವಾಲುಗಳು ಮತ್ತು ಬದುಕಿನ ಪಾಠಗಳನ್ನು ವಿವರಿಸುತ್ತಿದ್ದರು. ವಚನ್ ಅವರ ಮಾತುಗಳನ್ನು ಗಮನದಿಂದ ಕೇಳುತ್ತಾ ತಮ್ಮ ಜೀವನದಲ್ಲಿ ಒಂದು ಹೊಸ ದೃಷ್ಟಿಕೋನವನ್ನು ಹೊಂದಲು ಪ್ರಾರಂಭಿಸಿದನು. ಈ ಮೊದಲ ಭೇಟಿ ವಚನ್ ಮತ್ತು ಶಾರದಾ ಮೇಡನ್ ಅವರ ನಡುವಿನ ಬಾಂಧವ್ಯಕ್ಕೆ ಮೊದಲ ಹೆಜ್ಜೆಯಾಗಿತ್ತು. ಈ ಸಂಬಂಧವು ಒಂದು ಶುದ್ಧ ಸ್ನೇಹದ, ಸಹಾನುಭೂತಿಯ ಮತ್ತು ಭಾವನಾತ್ಮಕ ಬೆಂಬಲದ ಕಟ್ಟಡವಾಗಿ ಬೆಳೆಯುತ್ತಿದ್ದಂತಿತ್ತು. ವಚನ್ ಮನಸ್ಸಿನಲ್ಲಿ ಆಶೆಯ ಬೆಳಕು ಕಾಣುತ್ತಿದ್ದ. ಇಂತಹ ಸಂಬಂಧವು ಅವನ ಜೀವನದಲ್ಲಿ ಸಂತೋಷ, ಪ್ರೇರಣೆ ಮತ್ತು ನಿಜವಾದ ಬಾಂಧವ್ಯವನ್ನು ತರುತ್ತದೆ ಎಂಬುದು ಸ್ಪಷ್ಟವಾಗಿತ್ತು. ವಚನ್ ಶಾರದಾ ಮೇಡನ್ ಮತ್ತು ಅವಳ ಮಗಳೊಡನೆ ಹತ್ತಿರದ ಸ್ನೇಹವನ್ನು ಕಟ್ಟಿಕೊಳ್ಳಲು ಪ್ರಾರಂಭಿಸಿದನು. ವಾರಾಂತ್ಯಗಳ ದಿನಗಳಲ್ಲಿ ಅವನು ಶಾಲೆ ಮುಗಿಯುವ ನಂತರ ಮನೆಗೆ ಬರುತ್ತಿದ್ದ. ಮೊದಲು ಆತ ಸ್ವಲ್ಪ ಹಿಂಜರಿಯುತ್ತಿದ್ದನು, ಏಕೆಂದರೆ ಹೊಸ ಪರಿಸರ, ಹೊಸ ಸಂಭಾಷಣೆಗಳೊಂದಿಗೆ ಹೇಗೆ ಹೊಂದಿಕೊಳ್ಳಬೇಕು ಎಂದು ತಿಳಿಯದಿದ್ದನು. ಆದರೆ ಶಾರದಾ ಮೇಡನ್ ಅವರ ಸ್ನೇಹಮಯ ನಗುವು ಮತ್ತು ತಾಳ್ಮೆಯಿಂದ ಮಾತನಾಡುವ ಶೈಲಿ ಅವನ ಆತಂಕವನ್ನು ಕಡಿಮೆ ಮಾಡಿತು. ಮೇಡನ್ ಮತ್ತು ಅವಳ ಮಗಳು ತಮ್ಮ ದಿನಚರಿಯ, ಆಸೆಗಳ, ವಿದ್ಯಾಭ್ಯಾಸದ ಕಥೆಗಳನ್ನು ಹಂಚಿಕೊಳ್ಳುತ್ತಿದ್ದರು. ವಚನ್ ಹೆಚ್ಚು ಆಸಕ್ತಿಯಿಂದ ಕೇಳುತ್ತಿದ್ದನು. ಅವರು ಓದುವ ಪುಸ್ತಕಗಳು, ಹಾಡುಗಳು, ಚಿತ್ರಗಳು, ದಿನದ ಘಟನೆಗಳು ಎಲ್ಲವನ್ನೂ ಹಂಚಿಕೊಳ್ಳುತ್ತಿದ್ದರು. ವಚನ್ ಅಬ್ಸರ್ವ್ಸ್ ಮಾಡಿದಂತೆ ಮೇಡಂ ಮತ್ತು ಮಗಳ ಸಂಬಂಧ ತುಂಬಾ ಶುದ್ಧ, ಪ್ರೀತಿಯಿಂದ ತುಂಬಿತ್ತು. ಈ ಬಾಂಧವ್ಯವನ್ನು ನೋಡಿ ಅವನು ತಮ್ಮ ಕುಟುಂಬದ ಶಕ್ತಿ, ಸಹಾನುಭೂತಿ ಮತ್ತು ಜೀವನದ ಉತ್ತಮತೆಯನ್ನು ಅರಿತುಕೊಂಡನು. ಒಂದು ಸಂಜೆ ವಚನ್ ಟೀ ಕುಡಿಯುತ್ತಿದ್ದಾಗ ಶಾರದಾ ಮೇಡನ್ ಅವನಿಗೆ ಕಾಲೇಜಸ್ಲಿನಲ್ಲಿ ಏನು ಆಸೆ ಇದೆ ಎಂದು ಕೇಳಿದರು. ವಚನ್ ಹಗುರವಾಗಿ ನಗುತ್ತಾ ತನ್ನ ಆಸೆಗಳನ್ನು ಹಂಚಿಕೊಂಡನು. ಉತ್ತಮ ಸ್ನೇಹ, ಹೊಸ ಅನುಭವಗಳು ಮತ್ತು ಹೊಸ ದೃಷ್ಟಿಕೋನಗಳನ್ನು ಪಡೆಯಲು ಬಯಸುತ್ತೇನೆ ಎಂದು. ಮೇಡಂ ಕೇಳಿ ಸಂತೋಷಪಟ್ಟರು. ನಿನ್ನ ಆಶಯಗಳು ಉತ್ತಮವಾಗಿವೆ ವಚನ್. ನಿನ್ನ ಮನಸ್ಸು ಶುದ್ಧ, ಹೃದಯ ತುಂಬಾ ಚೆನ್ನಾಗಿದೆ ಎಂದು ಹೇಳಿದರು. ಅದರಂತೆ ವಚನ್ ಅಬ್ಸರ್ವ್ಸ್ ಮಾಡಿದಂತೆ ಅವರ ಹೃದಯದಲ್ಲಿ ಸಹಾನುಭೂತಿ, ಅನುಭವ ಮತ್ತು ಜೀವನದ ಪ್ರಜ್ಞೆ ತುಂಬಿತ್ತು. ಅವರು ಯಾವಾಗಲೂ ಸ್ನೇಹಪೂರ್ಣ, ನಿರಂತರವಾಗಿ ಬೆಂಬಲ ನೀಡುವ ಶಕ್ತಿ ನೀಡುತ್ತಿದ್ದರು. ವಚನ್ ತಮ್ಮ ಈ ಸ್ನೇಹದಿಂದ ಹೊಸ ಧೈರ್ಯವನ್ನು ಹೊಂದಲು ಪ್ರಾರಂಭಿಸಿದನು. ಹಿರಿಯರ ಜೀವನದ ಅನುಭವಗಳನ್ನು ಕೇಳುವ ಮೂಲಕ ವಚನ್ ತಿಳಿದುಕೊಂಡನು, ಜೀವನದಲ್ಲಿ ಕಷ್ಟಗಳಿರುತ್ತವೆ, ಆದರೆ ಶುದ್ಧ ಹೃದಯ, ಬಾಂಧವ್ಯ ಮತ್ತು ಸ್ನೇಹದಿಂದ ಅವುಗಳನ್ನು ದಾಟಬಹುದು. ಶಾರದಾ ಮೇಡನ್ ಮತ್ತು ಅವಳ ಮಗಳು ಈ ಪಾಠವನ್ನು ತನ್ನ ನಿಜ ಜೀವನದಲ್ಲಿ ಅನುಭವಿಸುತ್ತಿದ್ದರು. ವಚನ್ ಅಬ್ಸರ್ವ್ಸ್ ಮಾಡಿದಂತೆ ಜೀವನದಲ್ಲಿ ಸ್ನೇಹ, ಗೌರವ ಮತ್ತು ಪ್ರೀತಿಯ ಬೆಲೆ ಅಸಾಧಾರಣವಾಗಿದೆ. ಇದರಿಂದ ವಚನ್ ಅವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಾರಂಭಿಸಿದನು. ಅವರು ಒಟ್ಟಾಗಿ ಟೀ ಕುಡಿದು ಪಥ್ಯ ವಿಷಯಗಳ ಬಗ್ಗೆ ಚರ್ಚಿಸುತ್ತಾ ನಗುವಿನಲ್ಲಿ ಜೀವನದ ಸಣ್ಣ ಕ್ಷಣಗಳನ್ನು ಆನಂದಿಸುತ್ತಿದ್ದರು. ಈ ಭಾಗವು ಸ್ನೇಹದ ಬೆಳಕು, ಭಾವನಾತ್ಮಕ ಬೆಂಬಲ ಮತ್ತು ಹೃದಯಸ್ಪರ್ಶಿ ಸಂಬಂಧವನ್ನು ತೋರಿಸುತ್ತದೆ. ವಚನ್ ಅಬ್ಸರ್ವ್ಸ್ ಮಾಡಿದಂತೆ ಶಾರದಾ ಮೇಡಂ ಮತ್ತು ಅವಳ ಮಗಳೊಂದಿಗೆ ಕಳೆದ ದಿನವು ಹೊಸ ಅನುಭವವನ್ನು ತಂದಿತು. ಅವರು ಕಲಿತ ಪಾಠಗಳು, ಹಳೆಯ ನೆನಪುಗಳು ಮತ್ತು ಜೀವನದ ಕಥೆಗಳ ಮೂಲಕ
ಅವನ ಮನಸ್ಸಿನಲ್ಲಿ ಒಂದು ಶಾಂತಿ, ಗೌರವ ಮತ್ತು ಭಾವನಾತ್ಮಕ ಬಾಂಧವ್ಯ ಬೆಳೆಯಿತು. ಒಂದು ದಿನ ಸಂಜೆ ಸಮಯದಲ್ಲಿ ವಚನ್ ಟೀ ಕುಡಿಯುತ್ತಾ ಮೇಡನ್ ಅವರೊಂದಿಗೆ ಹಳೆಯ ಕಾಲೇಜು ದಿನಗಳ ಅನುಭವಗಳನ್ನು ಹಂಚಿಕೊಂಡನು. ಮೇಡಂ ನಗು ತೋರಿಸುತ್ತಾ ತನ್ನ ಯುವಕಾಲದ ಸಾಹಸಗಳು, ಅಭ್ಯಾಸಗಳು ಮತ್ತು ನೆನಪುಗಳನ್ನು ವಿವರಿಸಿದರು. ವಚನ್ ಅಬ್ಸರ್ವ್ಸ್ ಮಾಡಿದಂತೆ ಮೇಡನ್ ಅವರ ಮಾತುಗಳಲ್ಲಿ ತುಂಬಾ ಶಾಂತಿ, ಜ್ಞಾನ ಮತ್ತು ಅನುಭವವಿತ್ತು. ಮೇಡನ್ ಅವರ ಹೃದಯದಲ್ಲಿ ಇಂತಹ ಅನುಭವಗಳಿವೆ ಎಂದು ಅರಿತ ವಚನ್ ತಮ್ಮ ಜೀವನದ ವಿಚಾರಗಳಲ್ಲಿ ಅವರನ್ನು ಕೇಳಲು ಇನ್ನಷ್ಟು ಉತ್ಸಾಹಭರಿತನಾಗಿದ್ದನು. ಅವರು ಹಳೆಯ ಪುಸ್ತಕಗಳು, ಪ್ರವಾಸ ಕಥೆಗಳು ಮತ್ತು ಕುಟುಂಬದ ನೆನಪುಗಳನ್ನು ಹಂಚಿಕೊಳ್ಳುತ್ತಿದ್ದರು. ವಚನ್ ಅಬ್ಸರ್ವ್ಸ್ ಮಾಡಿದಂತೆ ಈ ಸಂಭಾಷಣೆಗಳಲ್ಲಿ ಅವರು ಒಬ್ಬರಿಬ್ಬರ ನಡುವೆ ಉತ್ತಮ ಬಾಂಧವ್ಯ ಬೆಳೆಯುತ್ತಿತ್ತು. ಅದು ಕೇವಲ ಸ್ನೇಹವಲ್ಲ, ಭಾವನಾತ್ಮಕ ಬೆಂಬಲವೂ ಆಗಿತ್ತು. ಈ ದಿನ ವಚನ್ ಅಬ್ಸರ್ವ್ಸ್ ಮಾಡಿದಂತೆ ಶಾರದಾ ಮೇಡನ್ ಅವರ ನಗುವು ಹೃದಯಸ್ಪರ್ಶಿ ಮತ್ತು ಶ್ರದ್ಧೆಪೂರ್ಣವಾಗಿತ್ತು. ಅವರ ಮಾತುಗಳು ನೇರವಾಗಿ ಹೃದಯವನ್ನು ತಲುಪುತ್ತಿತ್ತು. ವಚನ್ ಅವರ ಜೀವನದ ಪಾಠಗಳನ್ನು ಅಬ್ಸರ್ಬಿಂಗ್ ಮಾಡುತ್ತಿದ್ದಂತೆ ತನ್ನ ಜೀವನದಲ್ಲಿ ಧೈರ್ಯ, ಸ್ವಾವಲಂಬನೆ ಮತ್ತು ಸತತ ಸ್ವಾಭಿಮಾನವನ್ನು ಹೇಗೆ ಬೆಳೆಸಬೇಕೆಂದು ಕಲಿತನು. ಮೇಡನ್ ಅವರ ಮಗಳು ಕೂಡ ಈ ಸಂದರ್ಭದಲ್ಲಿ ತಮ್ಮ ಹೃದಯಸ್ಪರ್ಶಿ ಬೆಂಬಲವನ್ನು ತೋರಿಸುತ್ತಿದ್ದರು. ಅವರು ಓದು, ಆಸೆ, ಸ್ನೇಹ ಮತ್ತು ಕುಟುಂಬದ ಮಹತ್ವವನ್ನು ತೋರಿಸುತ್ತಿದ್ದರು. ವಚನ್ ಅಬ್ಸರ್ವ್ಸ್ ಮಾಡಿದಂತೆ ಈ ಕುಟುಂಬವು ತಮ್ಮ ಅಂತರಂಗದಲ್ಲಿ ಶುದ್ಧತೆ, ಭಾವನೆ ಮತ್ತು ಪ್ರೀತಿ ತುಂಬಿದ್ದಿತ್ತು. ಹೃದಯದ ಹಂತದಲ್ಲಿ ವಚನ್ ಅಬ್ಸರ್ವ್ಸ್ ಮಾಡಿದಂತೆ ಜೀವನದಲ್ಲಿ ಬಾಂಧವ್ಯ, ಪ್ರೀತಿ, ಸ್ನೇಹ ಮತ್ತು ಗೌರವವು ಅತ್ಯಂತ ಮುಖ್ಯವಾಗಿದೆ. ಶಾರದಾ ಮೇಡನ್ ಮತ್ತು ಅವಳ ಮಗಳು ಈ ಪಾಠವನ್ನು ತೋರಿಸುತ್ತಿದ್ದರು, ಮತ್ತು ವಚನ್ ಅವರೊಂದಿಗೆ ಇರುವ ಸಮಯದಲ್ಲಿ ಅವನು ಈ ಪಾಠವನ್ನು ಇಂಟರ್ನಲೈಸ್ ಮಾಡುತ್ತಿದ್ದನು. ಕಾಲಕ್ರಮೇಣ ವಚನ್ ಅಬ್ಸರ್ವ್ಸ್ ಮಾಡಿದಂತೆ ಶಾರದಾ ಮೇಡಂ ಮತ್ತು ಅವಳ ಮಗಳೊಂದಿಗೆ ಅವನ ಸಂಬಂಧವು ಹೊಸ ಗಾಳತೆಯನ್ನು ಪಡೆದುಕೊಳ್ಳಿತು. ಅವರು ಒಟ್ಟಾಗಿ ಕಳೆದ ಪ್ರತಿಯೊಂದು ಕ್ಷಣವೂ ಅವನ ಮನಸ್ಸಿನಲ್ಲಿ ಹೃದಯಸ್ಪರ್ಶಿ ನೆನಪುಗಳನ್ನು ಬೀರಿತು. ಒಂದು ಮಧ್ಯಾಹ್ನ ವಚನ್ ಮನೆಗೆ ಬಂದಾಗ ಮೇಡಂ ಮತ್ತು ಮಗಳು ಟೀ ಕುಡಿಸುತ್ತಾ ದಿನದ ಘಟನೆಗಳನ್ನು ಹಂಚಿಕೊಂಡು ಕೂತಿದ್ದರು. ವಚನ್ ಅಬ್ಸರ್ವ್ಸ್ ಮಾಡಿದಂತೆ ಮೇಡನ್ ಅವರ ಮಾತುಗಳಲ್ಲಿ ತಾಳ್ಮೆ ಮತ್ತು ಕಾಳಜಿ ತುಂಬಿತ್ತು. ಮಗಳು ತನ್ನ ಚುಟುಕು ನಗುವಿನಿಂದ ಪರಿಸರವನ್ನು ಉಜ್ವಲಗೊಳಿಸುತ್ತಿದ್ದರು. ಈ ದಿನವೂ ಅವರು ಒಟ್ಟಾಗಿ ಕಳೆದ ಕ್ಷಣವು ವಚನ್ಗೆ ಹೊಸತಾದ ಆತ್ಮೀಯತೆಯನ್ನು ನೀಡಿತು. ವಚನ್ ಅಬ್ಸರ್ವ್ಸ್ ಮಾಡಿದಂತೆ ಜೀವನದಲ್ಲಿ ಬಾಂಧವ್ಯವು ಹೇಗೆ ಬೆಳೆಸಬೇಕು ಎಂಬುದನ್ನು ಅವರು ತೋರಿಸುತ್ತಿದ್ದರು. ಮೇಡಂ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾ ಹಳೆಯ ದಿನಗಳ ಸವಾಲುಗಳು, ಗೆಲುವುಗಳು ಮತ್ತು ಕುಟುಂಬದ ನೆನಪುಗಳನ್ನು ವಿವರಿಸುತ್ತಿದ್ದರು. ಮಗಳು ತನ್ನ ಸಣ್ಣ ಕಥೆಗಳಲ್ಲಿ, ಶಾಲೆಯ ದಿನಚರಿಯಲ್ಲಿ, ಗೆಳೆಯರೊಂದಿಗೆ ಮಾಡಿದ ಘಟನೆಗಳಲ್ಲಿ ತಮ್ಮ ಹೃದಯದ ಅಳವನ್ನು ತೋರಿಸುತ್ತಿದ್ದರು. ಈ ಭಾಗದಲ್ಲಿ ವಚನ್ ಅಬ್ಸರ್ವ್ಸ್ ಮಾಡಿದಂತೆ ಶಾರದಾ ಮೇಡಂ ಮತ್ತು ಮಗಳು ಅವನೊಂದಿಗೆ ತಮ್ಮ ಜೀವನದ ಭಾಗವನ್ನು ಹಂಚಿಕೊಳ್ಳುತ್ತಿದ್ದರು. ಇದು ಕೇವಲ ಸ್ನೇಹವಲ್ಲ, ಒಂದು ಭಾವನಾತ್ಮಕ ಬಾಂಧವ್ಯವಾಗಿತ್ತು. ವಚನ್ ಅಬ್ಸರ್ವ್ಸ್ ಮಾಡಿದಂತೆ ಅವರು ತಮ್ಮ ಜೀವನದ ಪಾಠಗಳನ್ನು ತೋರಿಸುತ್ತಿದ್ದರು. ಶ್ರಮ, ಹಿತೈಷಿ ಮತ್ತು ಸಹಾನುಭೂತಿ ಹೇಗೆ ಬದುಕನ್ನು ಸುಂದರಗೊಳಿಸುತ್ತವೆ. ಒಂದು ಸಂಜೆ ವಚನ್ ಅಬ್ಸರ್ವ್ಸ್ ಮಾಡಿದಂತೆ ಮೇಡನ್ ಅವರ ಮಾತುಗಳಲ್ಲಿ ನಗುವಿನ ಜೊತೆಗೆ ಶಾಂತಿ ಮತ್ತು ಮಗಳ ಸಣ್ಣ ನಗುಗಳಲ್ಲಿ ಜೀವನದ ಹೊಸ ಸ್ಫೂರ್ತಿಯನ್ನು ಕಂಡನು. ಈ ಸಮಯದಲ್ಲಿ ವಚನ್ ಅವರೊಂದಿಗೆ ಸಮಯ ಕಳೆಯುವ ಸಂತೋಷವು ಅವನ ಹೃದಯದಲ್ಲಿ ಒಂದು ಶುದ್ಧ, ನಿಶ್ಚಲ ಬಾಂಧವ್ಯವನ್ನು ಬೆಳೆಸಿತು. ಭಾವನಾತ್ಮಕವಾಗಿ ಈ ಭಾಗವು ವಚನ್ ಅಬ್ಸರ್ವ್ಸ್ ಮಾಡಿದಂತೆ ಜೀವನದಲ್ಲಿ ಒಬ್ಬರಿಗೊಬ್ಬರು ನೀಡುವ ಬೆಂಬಲ, ಗೌರವ ಮತ್ತು ಸ್ನೇಹದ ಮಹತ್ವವನ್ನು ಸ್ಪಷ್ಟಪಡಿಸುತ್ತದೆ. ಶಾರದಾ ಮೇಡಂ ಮತ್ತು ಮಗಳು ತಮ್ಮ ಸತತ ಉತ್ಸಾಹ, ಸಹಾನುಭೂತಿ ಮತ್ತು ಪ್ರೀತಿಯಿಂದ ವಚನ್ಗೆ ಜೀವನದ ಹೊಸ ಪಾಠಗಳನ್ನು ನೀಡುತ್ತಿದ್ದರು. ಈ ಭಾಗವು ಭಾವನಾತ್ಮಕ ಬಾಂಧವ್ಯ, ಆತ್ಮೀಯತೆಯ ಬೆಳಕು ಮತ್ತು ಜೀವನ ಪಾಠಗಳು ಎಂದು ಕಥೆಯನ್ನು ಮತ್ತಷ್ಟು ಗಾಢಗೊಳಿಸುತ್ತದೆ. ವಚನ್ ಅಬ್ಸರ್ವ್ಸ್ ಮಾಡಿದಂತೆ ಈ ಸಂಬಂಧವು ಅವನ ಜೀವನದಲ್ಲಿ ಶಾಂತಿ, ಧೈರ್ಯ ಮತ್ತು ನಿಜವಾದ ಸ್ನೇಹವನ್ನು ತರಲಿದೆ. ವಚನ್ ಅಬ್ಸರ್ವ್ಸ್ ಮಾಡಿದಂತೆ ಶಾರದಾ ಮೇಡಂ ಮತ್ತು ಅವಳ ಮಗಳೊಂದಿಗೆ ಕಳೆಯುವ ಪ್ರತಿಯೊಂದು ಕ್ಷಣವೂ ಅವನಿಗೆ ಜೀವನದ ಪಾಠಗಳನ್ನು ಕಲಿಸುತ್ತಿತ್ತು. ಮೇಡನ್ ಅವರ ಅನುಭವಗಳಿಂದ ಮಗಳು ತನ್ನ ಹೊಸ ದೃಷ್ಟಿಕೋನದಿಂದ ವಚನ್ ಅಬ್ಸರ್ವ್ಸ್ ಮಾಡಿದಂತೆ ಜೀವನವು ಕೇವಲ ವಿದ್ಯಾಭ್ಯಾಸ ಅಥವಾ ಸಮಯ ಕಳೆಯುವ ದೃಷ್ಟಿಕೋನವಲ್ಲ, ಪ್ರತಿ ಸಂಬಂಧವೂ ನಮ್ಮ ಬದುಕಿನ ಅರ್ಥವನ್ನು ರೂಪಿಸುತ್ತಿದೆ ಎಂಬುದನ್ನು ಅರಿತುಕೊಂಡನು.